ವರ್ಷಪೂರ್ತಿ ಕಷ್ಟಪಟ್ಟು ರೈತ ಬೆಳೆದ ಕಬ್ಬಿಗೂ ಕಾರ್ಖಾನೆಯವರು ಕೊಡುವ ಹಣಕ್ಕೂ ಯಾವುದೇ ರೀತಿಯ ತುಲನೆಯಾಗುತ್ತಿಲ್ಲ. ಕಬ್ಬನ್ನು ಕಾರ್ಖಾನೆಗಳಿಗೆ ಸಾಗಿಸುವಾಗ ಪ್ರತಿ ಸಲ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತಿದೆ ಎಂದು ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ದಾನಪ್ಪಗೌಡ ಚನ್ನಗೊಂಡ್ ಅಸಮಾಧಾನ ವ್ಯಕ್ತಪಡಿಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಬ್ಬಿನ ಬೆಂಬಲ ಬೆಲೆ ನಿಗದಿಗಾಗಿ ಜರುಗಿದ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದರು. ಉಚಿತ ಗ್ಯಾರಂಟಿಗಳನ್ನು ನೀಡುತ್ತಿರುವ ಸರ್ಕಾರ ಕಷ್ಟಪಟ್ಟು ಬೆಳೆದ ರೈತನ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡುವಲ್ಲಿ ಮೀನಾಮೇಷ ಎಣಿಸಲು ಕಾರಣವಾದರೂ ಏನು? ಸಕ್ಕರೆ ಸಚಿವ ಶಿವಾನಂದ ಪಾಟೀಲರು ಕೃಷ್ಣ ಮತ್ತು ಭೀಮಾ ಬೆಲ್ಟ್ನ ಭೂಮಿಯಲ್ಲಿ ವ್ಯತ್ಯಾಸವಿದೆ, ಹಾಗಾಗಿ ಇಳುವರಿಯಲ್ಲಿಯೂ ವ್ಯತ್ಯಾಸವಿದೆ ಎಂದು ಹೇಳುವ ಮೂಲಕ ರೈತರಲ್ಲಿಯೇ ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ ಎಂದರು. ಅದಕ್ಕಾಗಿ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿತ ಬೆಲೆ ಘೋಷಣೆ ಮಾಡುವವರೆಗೂ ನಾವು ಹೋರಾಟ ನಡೆಸುತ್ತೇವೆ ಎಂದರು. ಅದೇ ರೀತಿಯಾಗಿ ತಹಶೀಲ್ದಾರರು ತಾಲೂಕಿನ ಎಲ್ಲ ಕಾರ್ಖಾನೆ ಮಾಲೀಕರ ಸಭೆ ಕರೆದು ಸಾಯಂಕಾಲ 6 ಗಂಟೆಯ ಒಳಗಾಗಿ ದರ ನಿಗದಿ ಮಾಡಿ ಆದೇಶ ಹೊರಡಿಸದಿದ್ದರೆ ತಹಶೀಲ್ದಾರ್ ಕಚೇರಿ ಮತ್ತು ಕಾರ್ಖಾನೆಗಳಿಗೆ ಬೀಗ ಹಾಕಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಬೇಕಾಗುತ್ತದೆ. ರೈತರ ತಾಳ್ಮೆಯನ್ನ ಪರೀಕ್ಷಿಸುವ ದುಸ್ಸಾಹಸಕ್ಕೆ ತಾಲೂಕು ಆಡಳಿತ ಕೈ ಹಾಕಬಾರದೆಂದು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೂ ರೈತರು ಆಗ್ರಹಿಸಿದರು. ರಾಜಕಾರಣಿಗಳು ಲಾಭದಾಯಕ ಹುದ್ದೆ ಯಾರಿಗೆ ಅರ್ಥ ಆಗಿರ್ಬಹುದು ಅಂದ್ರೆ 2 ಹುದ್ದೆ 3 ಹುದ್ದೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಂವಿಧಾನದ ಕಲಂ 102 ಪ್ರಕಾರ ಯಾರಿಗೂ ಗೊತ್ತಿಲ್ಲಾರ್ದಂಗ ಅಲ್ಲೇ ಕೂತು 2-3 ಹುದ್ದೆ ತೊಗೊಂಡ್ರಿ ಅನ್ನೋದು ಅಭ್ಯಂತರ ಇಲ್ಲ ಅಂತೇಳಿ ಅಲ್ಲಿ ಮಾಡ್ಕೊಂಡ್ರಿ. ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇಲ್ಲೇ ಪ್ರತಿಶತ 20% 40% ನಿಮಗೆ ಏನು ಸಿಗುತ್ತಿತ್ತು ಎಲ್ಲಾ ಸೌಲಭ್ಯಗಳನ್ನ ಹೆಚ್ಚಿಗೆ ಮಾಡ್ಕೊಂಡ್ರಿ. ಹಂಗಾದ್ರ ನೀವೆಲ್ಲ ಏನು ದೇವಮಾನವರು, ರಾಜಮನೆತನದವರು, ನಾವೆಲ್ಲ ಗುಲಾಮರನ್ನು ರೈತರು. ನಿಮ್ಮೂ ಸಹ ಜಮೀನು ಅದಾವ, ಅವ್ರ ಮೇಲೆ ನೀವು ಅವಲಂಬಿತರ ಆಗಿರ್ಲಿಕ್ಕಿಲ್ಲ. ನಿಮ್ಮ ಆದಾಯವನ್ನು ತೋರ್ಸ್ಲಿಕ್ಕೆ ಜಮೀನು ಮಾಡ್ಕೊಂಡು ನೀವು ಇಟ್ಕೊಂಡಿದ್ದೀರಿ. ಆದ್ರೆ ನಾವು ರೈತಾಪಿ ವರ್ಗ ಇದ್ರ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಇವತ್ತಿನವರೆಗೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಯೋಗ್ಯತೆ ನಮಗ ಆರ್ಥಿಕವಾಗಿ ಇಲ್ಲದೆ ಇರೋದ್ರಿಂದ ನಾವು ಸರ್ಕಾರಿ ಶಾಲೆಗಳನ್ನ ಕಳಿಸ್ತೀವಿ. ಅಲ್ಲಿ ನಮ್ಮ ಶಿಕ್ಷಣದ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡ್ಕೊತಾ ಇದ್ದೀವಿ. ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಸಮಾಜ ಸುಧಾರಣೆ ಆಗ್ಬೇಕಂದ್ರ ಈ ಸಮಾಜದೊಳಗಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಸುಧಾರಣೆ ಆದ್ರೆ ಮಾತ್ರ ಸಾಧ್ಯ. ಆದ್ರೆ ದೇಶದೊಳಗೆ ಏನಾಗ್ತೈತಿ, ಆರ್ಥಿಕ ಕ್ರೋಢೀಕರಣ, ಅಧಿಕಾರ ಕ್ರೋಢೀಕರಣ ಆಗೋದ್ರಿಂದ ಈ ನಮ್ಮ ರೈತ ಬಾಂಧವರು ಇಲ್ಲಿ ಸಾಕಷ್ಟು ಜನ ಇದ್ದೀರಿ. ಅಲ್ಲಿ ಹೊರ ನಿಂತು ಮಾತಾಡ್ತೀರಿ, ಇಲ್ಲಿ ನಿಮ್ಮ ಬೆಂಬಲ ಬೇಡಿಕೆಗೆ ಬೆಲೆ ಸೂಚಿಸುವಂತಾಗ್ಲಿ, ನಿಮ್ಮ ಬೇಡಿಕೆಗಳನ್ನೇನು ಹೇಳುವಂತದ್ದು ನಿಮ್ಮಲ್ಲಿಲ್ಲ, ನಿಮಗ್ ಸೌಲಭ್ಯಗಳು ಸಿಗುವಂತದ್ದು ನಿಮಗ ಕೇಳಲಿಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಇವತ್ತು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗ್ ಮೋಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಕತ್ತೈತಿ. ಈಗ 2 ಫ್ಯಾಕ್ಟರಿದಲ್ಲಿ ಅಲ್ಲಿ ಮುಂದೆ ಹೋರಾಟ ನಡೆದೈತಿ. ನಾವು ಸಹ ಅಲ್ಲಿ ಇವತ್ತು ನಾಳೆ ಅಲ್ಲಿ ಹೋಗುವಂತದ್ದು ಆಗ್ತೈತಿ. ಆದ್ರೆ ಇಲ್ಲಿ ವೇದಿಕೆ ಮೂಲಕ ಇವತ್ತು ನಾನು ತಹಶೀಲ್ದಾರ್ ಕೇಳ್ಕೊಳ್ಳೋದೇನು, ಇವತ್ತು 4 ಗಂಟೆ ಒಳಗಡೆ ದಯವಿಟ್ಟು ತಹಶೀಲ್ದಾರ್ ಸಾಹೇಬರು ಅವ್ರನ್ನ ಇವತ್ತು ಏನ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಐತಿ, ಅದ್ರ MD ಇದ್ದಾರ, ಮ್ಯಾನೇಜಿಂಗ್ ಡೈರೆಕ್ಟರ್ಗಳು, ವ್ಯವಸ್ಥಾಪಕ ನಿರ್ದೇಶಕರು, ಅವ್ರನ್ನ ತಮ್ಮ ಕಚೇರಿ ಕರೆಸಬೇಕು. ಕರೆಸಿ ಇಲ್ಲಿ ತಾವು ಒಂದು ಸಭೆಯನ್ನ ಯಾರ ಮೂಲಕ ರೈತರ ಸಮಕ್ಷಮದೊಳಗೆ ಮಾಡುವಂತದ್ದಾಗಬೇಕು. ಮಾಡಿ ಸರ್ಕಾರ ನಿಗದಿಗೊಳಿಸುವ ರೀತಿಯಲ್ಲಿ ತಾವು ರೈತರಿಗೆ ಬೆಲೆ ಕೊಡುವಂತದ್ದು ಆಗಬೇಕು ಅಂತ ಹೇಳಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಡುವುದರೊಂದಿಗೆ ಅವ್ರದ್ದು ನೀವು ವಾಗ್ದಾನ ಪತ್ರವನ್ನು ಬರೆಸಿಕೊಳ್ಳುವಂತದ್ದು ಆಗ್ಬೇಕು. ಒಂದೊಮ್ಮೆ ನೀವು ಇವತ್ತು ಈ ಕಾರ್ಯ ಮಾಡಲಿಲ್ಲ ಅಂತಂದ್ರ ನಾವು ನಾಳೆ ಸೂರ್ಯೋದಯದ ಮುಖಾಂತರನೇ ಪ್ರತಿ ಹಳ್ಳಿಗೂ ಭೇಟಿ ಕೊಡೋ ಮೂಲಕ ಎಲ್ಲ ರೈತ ವರ್ಗ, ವಿಶೇಷವಾಗಿ ಕಬ್ಬು ಬೆಳೆಗಾರರನ್ನ ಒಕ್ಕೂಡಿಸಿ ಈ ಒಂದು ಸಿಂದಗಿಯ ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡುವುದರೊಂದಿಗೆ ಈ ಕಚೇರಿಗೆ ಬೀಗ ಜಡಿಯುವಂತಹ ಕ್ರಮ ಕೈಗೊಳ್ಬೇಕಾಗತೈತಿ. ಆ ಸಂದರ್ಭದೊಳಗ ಯಾವುದೇ ಹಾನಿ ಆಗ್ಲಿ, ಯಾವುದೇ ತೊಂದರೆ ಆಗ್ಲಿ, ರೈತರಿಗೆ ಆಗ್ಲಿ ಹಾನಿ, ಇವತ್ತು ಬೇರೆದವ್ರಿಗೆ ಆಗ್ಲಿ, ಅದಕ್ಕೆಲ್ಲವೂ ಸಹ ನಿಮ್ಮ ಆಡಳಿತದ ವಿಫಲತೆ, ನಿಮಗ ಕೊಟ್ಟಂತ ಶಾಸನೀಯ ಅಧಿಕಾರಿಗಳ ನಿಮಗ ಜಾರಿಗೆ ತರ್ಲಿಕ್ಕೆ ಆಗ್ಲಿಕ್ಕಂತ ನಿಮ್ಮಂತ ಅಸಮರ್ಥರ ಕಾರಣ ಅಂತ ಹೇಳಿ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಮುಂದುವರೆದಂತೆ ಇಲ್ಲಿ ನಾನು ಬಂದು ನಿಮ್ಮೂಲರನ್ನ ಒಂದುಗೂಡಿ ಕೆಲವೊಂದು ವಿಷಯಗಳನ್ನ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ಅನಂತ ವಂದನೆಗಳನ್ನ ಹೇಳಿ, ಮುಂದಿನ ರಾಜಕಾರಣಿಗಳು ಲಾಭದಾಯಕ ಹುದ್ದೆ ಯಾರಿಗೆ ಅರ್ಥ ಆಗಿರ್ಬಹುದು ಅಂದ್ರೆ 2 ಹುದ್ದೆ 3 ಹುದ್ದೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಂವಿಧಾನದ ಕಲಂ 102 ಪ್ರಕಾರ ಯಾರಿಗೂ ಗೊತ್ತಿಲ್ಲಾರ್ದಂಗ ಅಲ್ಲೇ ಕೂತು 2-3 ಹುದ್ದೆ ತೊಗೊಂಡ್ರಿ ಅನ್ನೋದು ಅಭ್ಯಂತರ ಇಲ್ಲ ಅಂತೇಳಿ ಅಲ್ಲಿ ಮಾಡ್ಕೊಂಡ್ರಿ.
ಮೊನ್ನೆ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಇಲ್ಲೇ ಪ್ರತಿಶತ 20% 40% ನಿಮಗೆ ಏನು ಸಿಗುತ್ತಿತ್ತು ಎಲ್ಲಾ ಸೌಲಭ್ಯಗಳನ್ನ ಹೆಚ್ಚಿಗೆ ಮಾಡ್ಕೊಂಡ್ರಿ. ಹಂಗಾದ್ರ ನೀವೆಲ್ಲ ಏನು ದೇವಮಾನವರು, ರಾಜಮನೆತನದವರು, ನಾವೆಲ್ಲ ಗುಲಾಮರನ್ನು ರೈತರು. ನಿಮ್ಮೂ ಸಹ ಜಮೀನು ಅದಾವ, ಅವ್ರ ಮೇಲೆ ನೀವು ಅವಲಂಬಿತರಾಗಿರ್ಲಿಕ್ಕಿಲ್ಲ. ನಿಮ್ಮ ಆದಾಯವನ್ನು ತೋರ್ಸ್ಲಿಕ್ಕೆ ಜಮೀನು ಮಾಡ್ಕೊಂಡು ನೀವು ಇಟ್ಕೊಂಡಿದ್ದೀರಿ. ಆದ್ರೆ ನಾವು ರೈತಾಪಿ ವರ್ಗ ಇದ್ರ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಇವತ್ತಿನವರೆಗೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಯೋಗ್ಯತೆ ನಮಗ ಆರ್ಥಿಕವಾಗಿ ಇಲ್ಲದೆ ಇರೋದ್ರಿಂದ ನಾವು ಸರ್ಕಾರಿ ಶಾಲೆಗಳನ್ನ ಕಳಿಸ್ತೀವಿ. ಅಲ್ಲಿ ನಮ್ಮ ಶಿಕ್ಷಣದ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡ್ಕೊತಾ ಇದ್ದೀವಿ. ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು, ಸಮಾಜ ಸುಧಾರಣೆ ಆಗ್ಬೇಕಂದ್ರ ಈ ಸಮಾಜದೊಳಗಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಸುಧಾರಣೆ ಆದ್ರೆ ಮಾತ್ರ ಸಾಧ್ಯ. ಆದ್ರೆ ದೇಶದೊಳಗೆ ಏನಾಗ್ತೈತಿ, ಆರ್ಥಿಕ ಕ್ರೋಢೀಕರಣ, ಅಧಿಕಾರ ಕ್ರೋಢೀಕರಣ ಆಗೋದ್ರಿಂದ ಈ ನಮ್ಮ ರೈತ ಬಾಂಧವರು ಇಲ್ಲಿ ಸಾಕಷ್ಟು ಜನ ಇದ್ದೀರಿ. ಅಲ್ಲಿ ಹೊರ ನಿಂತು ಮಾತಾಡ್ತೀರಿ, ಇಲ್ಲಿ ನಿಮ್ಮ ಬೆಂಬಲ ಬೇಡಿಕೆಗೆ ಬೆಲೆ ಸೂಚಿಸುವಂತಾಗ್ಲಿ, ನಿಮ್ಮ ಬೇಡಿಕೆಗಳನ್ನೇನು ಹೇಳುವಂತದ್ದು ನಿಮ್ಮಲ್ಲಿಲ್ಲ. ನಿಮಗೆ ಸೌಲಭ್ಯಗಳು ಸಿಗುವಂತದ್ದು ನಿಮಗ ಕೇಳಿಕ್ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಇವತ್ತು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗ್ ಮೋಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಕತ್ತೈತಿ. ಈಗ 2 ಫ್ಯಾಕ್ಟರಿದಲ್ಲಿ ಅಲ್ಲಿ ಮುಂದೆ ಹೋರಾಟ ನಡೆದೈತಿ. ನಾವು ಸಹ ಅಲ್ಲಿ ಇವತ್ತು ನಾಳೆ ಅಲ್ಲಿ ಹೋಗುವಂತದ್ದು ಆಗ್ತೈತಿ. ಆದ್ರೆ ಇಲ್ಲಿ ವೇದಿಕೆ ಮೂಲಕ ಇವತ್ತು ನಾನು ತಹಶೀಲ್ದಾರ್ ಕೇಳ್ಕೊಳ್ಳೋದೇನು, ಇವತ್ತು 4 ಗಂಟೆ ಒಳಗಡೆ ದಯವಿಟ್ಟು ತಹಶೀಲ್ದಾರ್ ಸಾಹೇಬರು ಅವ್ರನ್ನ ಇವತ್ತು ಏನ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಐತಿ, ಅದ್ರ MD ಇದ್ದಾರ, ಮ್ಯಾನೇಜಿಂಗ್ ಡೈರೆಕ್ಟರ್ಗಳು, ವ್ಯವಸ್ಥಾಪಕ ನಿರ್ದೇಶಕರು, ಅವ್ರನ್ನ ತಮ್ಮ ಕಚೇರಿ ಕರೆಸಬೇಕು. ಕರೆಸಿ ಇಲ್ಲಿ ತಾವು ಒಂದು ಸಭೆಯನ್ನ ಯಾರ ಮೂಲಕ ರೈತರ ಸಮಕ್ಷಮದೊಳಗೆ ಮಾಡುವಂತದ್ದಾಗಬೇಕು. ಮಾಡಿ ಸರ್ಕಾರ ನಿಗದಿಗೊಳಿಸುವ ರೀತಿಯಲ್ಲಿ ತಾವು ರೈತರಿಗೆ ಬೆಲೆ ಕೊಡುವಂತದ್ದು ಆಗಬೇಕು ಅಂತ ಹೇಳಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಡುವುದರೊಂದಿಗೆ ಅವ್ರದ್ದು ನೀವು ವಾಗ್ದಾನ ಪತ್ರವನ್ನು ಬರೆಸಿಕೊಳ್ಳುವಂತದ್ದು ಆಗ್ಬೇಕು. ಒಂದೊಮ್ಮೆ ನೀವು ಇವತ್ತು ಈ ಕಾರ್ಯ ಮಾಡಲಿಲ್ಲ ಅಂತಂದ್ರ ನಾವು ನಾಳೆ ಸೂರ್ಯೋದಯದ ಮುಖಾಂತರನೇ ಪ್ರತಿ ಹಳ್ಳಿಗೂ ಭೇಟಿ ಕೊಡೋ ಮೂಲಕ ಎಲ್ಲ ರೈತ ವರ್ಗ, ವಿಶೇಷವಾಗಿ ಕಬ್ಬು ಬೆಳೆಗಾರರನ್ನ ಒಕ್ಕೂಡಿಸಿ ಈ ಒಂದು ಸಿಂದಗಿಯ ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡುವುದರೊಂದಿಗೆ ಈ ಕಚೇರಿಗೆ ಬೀಗ ಜಡಿಯುವಂತ ಕ್ರಮ ಕೈಗೊಳ್ಬೇಕಾಗತೈತಿ. ಆ ಸಂದರ್ಭದೊಳಗ ಯಾವುದೇ ಹಾನಿ ಆಗ್ಲಿ, ಯಾವುದೇ ತೊಂದರೆ ಆಗ್ಲಿ, ರೈತರಿಗೆ ಆಗ್ಲಿ ಹಾನಿ, ಇವತ್ತು ಬೇರೆದವ್ರಿಗೆ ಆಗ್ಲಿ, ಅದಕ್ಕೆಲ್ಲವೂ ಸಹ ನಿಮ್ಮ ಆಡಳಿತದ ವಿಫಲತೆ, ನಿಮಗೆ ಕೊಟ್ಟಂತ ಶಾಸನೀಯ ಅಧಿಕಾರಿಗಳ ನಿಮಗ ಜಾರಿಗೆ ತರ್ಲಿಕ್ಕೆ ಆಗ್ಲಿಕ್ಕಂತ ನಿಮ್ಮಂತ ಅಸಮರ್ಥರ ಕಾರಣ ಅಂತ ಹೇಳಿ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಮುಂದುವರೆದಂತೆ ಇಲ್ಲಿ ನಾನು ಬಂದು ನಿಮ್ಮೂಲರನ್ನ ಒಂದುಗೂಡಿ ಕೆಲವೊಂದು ವಿಷಯಗಳನ್ನ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ಅನಂತ ವಂದನೆಗಳನ್ನ ಹೇಳಿ ಮುಂದಿನ ಎಲ್ಲ ಹೋರಾಟ. Surabhi Handloom and Handicraft Expo now in Vijaypura. New variety stock arrived. Indian biggest handloom handicraft exhibition comes sale. ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ. ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2025 ಪ್ರಾರಂಭ ದಿನಾಂಕ 20 ಅಕ್ಟೋಬರ್ 2025. ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ. ಸಮಯ ಬೆಳಿಗ್ಗೆ 10:30 ರಾತ್ರಿ 30 ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ. ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ. ಸುಮಾರು 50,000 ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ. ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್, ಕಂಚಿನ ಪ್ರತಿಮೆಗಳು, ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು, ಮೀರಾತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು, ದೆಹಲಿ, ಮುಂಬೈ, ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು, ಬೆಂಗಾಲ್ ಕಾಟನ್, ಇಲ್ಕಲ್, ಹೈದರಾಬಾದ್ ಸೀರೆಗಳು, ಜರಬ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು, ಟೀರಾ ಕೋಟಾಕ್ ಜ್ಯುವೆಲರಿ ಲಾಕ್ ಬಳೆಗಳು, ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು, ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು, ಬೋಧಾನ್ ಕಾರ್ಪೆಟ್, ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜ್ಯುವೆಲರಿ, ದೆಹಲಿಯ ನೈಟ್ ಡ್ರೆಸ್ಗಳು, ಕಾಶ್ಮೀರದ ಉಡುಪುಗಳು, ಸಾರಾನ್ಪುರದ ಮರದ ಪೀಠೋಪಕರಣಗಳು, 1 ಗ್ರಾಂ ಚಿನ್ನದ ಮೆಟಲ್ಸ್ ಜ್ಯುವೆಲರಿ, ಸಾಕ್ಸ್ ಮತ್ತು ಒಳ ಉಡುಪುಗಳು, ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು, ಗಿಫ್ಟ್ ಉತ್ಪನ್ನಗಳು, ಚನ್ನಪಟ್ಟಣದ ಆಟಿಕೆ ವಸ್ತುಗಳು, ಪರ್ಸ್, ಬ್ಯಾಗ್ಗಳು, ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ, ಶಾಪಿಂಗ್ ಮಾಡಿ ಆನಂದಿಸಿರಿ. ನಮ್ಮಲ್ಲಿ ಫೋನ್ ಪೇ, ಗೂಗಲ್ ಪೇ ಸೇರಿದಂತೆ ಎಲ್ಲ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ.
ಸ್ಥಳ ಸುರ್ಬಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಓಪನ್ ಎಕ್ಸಿಬಿಷನ್ ಗ್ರೌಂಡ್, BLDE ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ, ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ.